ಪ್ರಸಂಗಿ ಬರೆದ ಪುಸ್ತಕದಲ್ಲಿ 4ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದಿಕೊಳ್ಳುವಾಗ ಆಮೇಲೆ ಇನ್ನೊಬ್ರೋದಣವಾ ಒಬ್ಬರಿಗಿಂತ ಇಬ್ಬರು ಲೇಸು. ಆಮೇಲೆ ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯದಲ್ಲಿ ನೋಡ್ತೇವೆ, ಒಬ್ಬನಿಗಿಂತ ಎಷ್ಟು ಜನ ಲೇಸು? 10 ಜನನಾ? ಎಷ್ಟು? ಒಬ್ಬನಿಗಿಂತ ಇಬ್ಬರು ಲೇಸಂತೆ. ಹಲ್ಲೆಲೂಯಾ. ನೋಡ್ರಿ, ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಜೀವಿಸಿದ ಎಲ್ಲ ದಿನಗಳನ್ನು ನಾವು ಸರಿಯಾಗಿ ಗಮನಿಸಿ, ವಾಕ್ಯದಲ್ಲಿ ಗಮನಿಸಿ ನೋಡುವುದಾದ್ರೆ, ಹಲ್ಲೆಲೂಯಾ, ಆತನು ಒಬ್ಬನೇ ಇರಲಿಲ್ಲ. ಆತನ ಜೊತೆ ಯಾರಿದ್ರು? ಶಿಷ್ಯರಿದ್ರು. ಆಮೇಲೆ ಯಾರಿದ್ರು? ಶಿಷ್ಯರು ಮಾತ್ರ ಇದ್ರ? ಪವಿತ್ರ. ಆಮೇಲೆ ಜನ ಇದ್ದಿಲ್ವಾ? ಇರಲಿಲ್ಲ ಜನ? ಒಬ್ಬರೇ ಇದ್ರ? ಹಲ್ಲೆಲೂಯಾ. ನೋಡ್ರಿ, ಈ ಭೂಮಿಯಲ್ಲಿ ಯೇಸು ಕ್ರಿಸ್ತನು ಎಷ್ಟೇ ದಿನ ಇದ್ದರು, ಎಷ್ಟೇ ಜನ ಇದ್ದರು, ಶಿಲುಬೆಯಲ್ಲಿ ಯಾವಾಗ ತಂದೆಯಾದ ದೇವರ ಮುಖವು ಮುಚ್ಚಲ್ಪಡ್ತದೋ ಹಾಗೆ ಹೇಳ್ತಾರೆ, ಏನಂತ? ಏಲಿ ಏಲಿ ಲಮಾ ಸಬಕ್ತಾನಿ. ಅಂದರೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟೆ? ನೋಡ್ರಿ, ಯೇಸು ಕ್ರಿಸ್ತನ ಜೊತೆಗೆ 12 ಶಿಷ್ಯರಿದ್ದರು. ಆತನ ಜೊತೆಯಲ್ಲಿ ಮಾರ್ತಾ, ಮರಿಯಳು, ಆಮೇಲೆ ಲಾಜರನು, ಅನೇಕ ಜನರು, 1000 ಜನರು ಆತನ ಹಿಂಬಾಲಿಸಿಕೊಂಡು ಬಂದು ಆತನ ವಾಕ್ಯವನ್ನು ಕೇಳಿ 5,000 ಜನರಿಗೆ, ಇನ್ನೊಂದು ಸರಿ 4,000 ಜನರಿಗೆ ಊಟವನ್ನ ದೇವರು ಕೊಟ್ಟಾಗಲೂ ಕೂಡ ಆತನು, ಹಲ್ಲೆಲೂಯಾ, ಆತನ ಜೊತೆಯಲ್ಲಿ ಎಷ್ಟೇ ಜನರಿದ್ದರೂ ಕೂಡ ಆತನ ಮುಖ್ಯವಾದ ಒಡನಾಟ, ಆತನ ಮುಖ್ಯವಾದ ಫೋಕಸ್ ಎಲ್ಲಿತ್ತು? ತಂದೆಯಾದ ದೇವರ ಕಡೆ ಇತ್ತು. ನಾವು ಅನೇಕ ಕಡೆ ವಾಕ್ಯ ನೋಡ್ತೇವೆ, ತಂದೆ ಏನನ್ನ ಹೇಳ್ತಾನೋ ಮಗನದನ್ನ ಮಾಡ್ತಾನೆ. ಹೌದಲ್ವಾ? ಹೇಳದ್ ಕೇಳಿದೀವಲ್ವಾ? ತಂದೆ ಏನನ್ನ ತೋರಿಸ್ತಾನೋ ಮಗನದನ್ನೇ ಭೂಮಿಯಲ್ಲಿ ಮಾಡ್ತಾನೆ. ಅಂದ್ರೆ, ಯೇಸು ಕ್ರಿಸ್ತನು ತಂದೆಯಾದ ದೇವರು ಏನೆಲ್ಲ ತೋರಿಸಿದ್ರೋ ಅದನ್ನೆಲ್ಲ ಭೂಮಿಯಲ್ಲಿ ಚಾಚು ತಪ್ಪದೆ ಮಾಡಿದನು. ಒಬ್ಬರಿಗಿಂತ ಇಬ್ಬರು ಲೇಸು. ಹಲ್ಲೆಲೂಯಾ. ನೋಡ್ರಿ, ನಮ್ಮ ಜೀವಿತದಲ್ಲೂ ಕೂಡ ಅನೇಕರು ಸ್ನೇಹಿತರಿರಬಹುದು, ಅನೇಕ ಬಂಧು ಬಳಗಗಳಿರಬಹುದು. ಆದರೆ ಎಂಡ್ ಆಫ್ ದಿ ಡೇ, ಹಲ್ಲೆಲೂಯಾ, ಎಂಡ್ ಆಫ್ ದಿ ಡೇ ನೀವು ಮನೆಗೆ ಹೋದಾಗ ಏನಾಗಿರ್ತೀರಾ? ಫೈನಲಿ ಏನಾಗಿರ್ತೀವಿ? ಒಬ್ಬಂಟಿಗರಾಗಿ ನಿಲ್ಲದು. ಹೌದಾ ಇಲ್ವಾ? ಒಬ್ಬಂಟಿಗರು. ಇವಾಗ ನಮ್ಮ ಕಂಪ್ಯಾನಿಯನ್ ಯಾರಾಗಿದೆ? ಮೊಬೈಲ್ ಫೋನ್ ಆಗಿದೆ. ಅದು ಮಾತಾಡಕ್ಕೆ ಬರಲ್ಲ, ನಾವೇ ಅದನ್ನ ಕೆರಿಬೇಕು, ಅವಾಗಲೇ ಮಾತಾಡೋದು. ಅಲ್ವರಾ? ಹಲ್ಲೆಲೂಯಾ. ಅಂದರೆ ಈ ಮೊಬೈಲಿಗೆ ಒಳ್ಳೆ ಏನು ಭಾಳ ಬುದ್ಧಿ ಬಂದ್ಬಿಟ್ಟಿದೆ. ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದು ಫೇಸ್ಬುಕ್ಕಲ್ಲೋ, ಯೂಟ್ಯೂಬಲ್ಲೋ, ಇನ್ಸ್ಟಾಗ್ರಾಮಲ್ಲೋ ತೋರಿಸ್ಬಿಡುತ್ತೆ. ಅಲ್ವರಾ? ಒಂದು ದಿವಸ ಇದು ಮಾತಾಡುತ್ತೆ, ಟೈಮ್ ಬರುತ್ತೆ, ಮಾತಾಡುತ್ತೆ. ಹಲ್ಲೆಲೂಯಾ. ಬರ್ತಿದೆ ಅಲ್ವಾ? ಮಾತಾಡುತ್ತೆ. ಆದರೆ ಎಂಡ್ ಆಫ್ ದಿ ಡೇ ನಾವು ಮನೆಗೆ ಹೋಗಿ ಒಬ್ಬಂಟಿಗರಾಗಿ ಮನೆಗೆ ಹೋಗಿ ನಾವು ಇದ್ದಾಗ ಕಡೆಯದಾಗಿ ನಾವು ನಿಲ್ಲುವುದೇ ಒಬ್ಬಂಟಿಗರಾಗಿ ನಿಲ್ತೇವೆ. ಹಲ್ಲೆಲೂಯಾ. ನೋಡಿ, ಜೀವಿತದಲ್ಲಿ ನಮಗೆ ಯಾರೇ ಎಷ್ಟು ಜನ ಏನೇ ಇದ್ದರೂ ಕೂಡ ಕಟ್ಟ ಕಡೆಯಲ್ಲಿ ನಾವು ನಿಲ್ಲುವಾಗ ನಮ್ಮ ಜೊತೆಯಲ್ಲಿ ನಿಲ್ಲುವುದು ನಾವು ಮಾತ್ರವೇ ಇರ್ತೇವೆ. ನಮ್ಮ ಕಂಪ್ಯಾನಿಯನ್ ಯಾರಿರಬೇಕಂದ್ರೆ, ಹೇಗೆ ಯೇಸು ಕ್ರಿಸ್ತನಿಗೆ ತಂದೆಯಾದ ದೇವರಿದ್ದನೋ ಅದೇ ರೀತಿಯಾಗಿ ನಮಗೆ ಯೇಸು ಕ್ರಿಸ್ತನು ಪವಿತ್ರಾತ್ಮನು ಕಂಪ್ಯಾನಿಯನ್ ಆಗಿರಬೇಕು. ಒಬ್ಬನಿಗಿಂತ ಇಬ್ಬರು ಲೇಸು. ಈ ಒಂದು
ಫ್ರೆಂಡ್ಶಿಪ್ ಡೇನ ಯಾಕೆ ಆಚರಿಸ್ತಾರೆ ಗೊತ್ತಾ? ಅಮೇರಿಕಾ ದೇಶದಲ್ಲಿ ಇಬ್ಬರು ಸ್ನೇಹಿತರು ಇರ್ತಾರೆ. ಆ ಸ್ನೇಹಿತರು ಯುದ್ಧಕ್ಕಾಗಿ ಹೋದಾಗ ಯುದ್ಧವು ಬಹಳ ಕಠೋರವಾಗಿರ್ತದೆ. ಯುದ್ಧ ಎಲ್ಲ ನಡೀತಾ ಇರುತ್ತೆ. ಇಬ್ಬರು ಬಹಳ ಥಿಕ್ ಫ್ರೆಂಡ್ಸ್, ಜೊತೆಗೆ ನಿಂತ್ಕೊಂಡು ಯುದ್ಧ ಮಾಡೋರು. ಇವನು ಮುಂದೆ ಹೋದ್ರೆ ಅವನು ಹಿಂದೆ ಬ್ಯಾಕಪ್ ಕೊಡೋನು, ಇವನು ಮುಂದೆ ಹೋದ್ರೆ ಅವನು ಹಿಂದೆಯಿಂದ ಬ್ಯಾಕಪ್ ಕೊಡೋನು, ಇನ್ಫಾರ್ಮೇಶನ್ ಕರೆಕ್ಟಾಗಿ ಕೊಡೋರು. ಬಹಳ ತಿಕ್ಕಾಗಿರ್ತದೆ. ಊಟದಲ್ಲಾಗಲಿ ಬಟ್ಟೆಯಲ್ಲಾಗಲಿ ಎಲ್ಲದರಲ್ಲೂ ಬಹಳ ಒಬ್ಬರಿಗೊಬ್ಬರು ಬಿಟ್ಟು ಕೊಡ್ತಾನೆ ಇದ್ದಿಲ್ಲ. ಅಷ್ಟು ಸ್ನೇಹ, ಅಷ್ಟು ಪ್ರೀತಿ. ಒಬ್ಬನಿಗೆ ಒಂದು ದಿವಸ ಅವನ ನೋಡಿಲ್ಲ ಅಂದ್ರೆ ಇವನಿಗೆ ಸಮಾಧಾನನೇ ಆಗ್ತಾ ಇರಲಿಲ್ಲ. ಹಲ್ಲೆಲೂಯಾ. ಈಗ ನಡಿಬೇಕಾದ್ರೆ ಯುದ್ಧ ಬಹಳ ಕಠಿಣವಾಗಿ ನಡೀತಾ ಇದೆ. ಯುದ್ಧ ಮಾಡ್ತಾ ಇದ್ದಾರೆ. ಆದರೆ ಯುದ್ಧ ಜಾಸ್ತಿ ಆದ ಕಾರಣ, ವಿರೋಧಿಗಳು ಇದ್ದಕ್ಕಿದ್ದ ಹಾಗೆ ಅವರ ಮೇಲೆ ಬಂದ ಕಾರಣ, ಜೊತೆಗಿದ್ದಂಥ ಒಬ್ಬ ಸ್ನೇಹಿತನಿಗೆ ಬಹಳ ಗಾಯ ಆಗ್ಬಿಡುತ್ತೆ, ವಿಪರೀತ ಗಾಯ ಆಗ್ಬಿಡುತ್ತೆ. ಹಲ್ಲೆಲೂಯಾ. ಅವನೇನು ಮಾಡ್ತಾನೆ, ಏನೇನೋ ಮಾಡ್ತಾನೆ, ಏನೂ ಆಗೋದಿಲ್ಲ. ಅವನು ಆಗ್ತಾ ಇಲ್ಲ, ಬಹಳ ಒದ್ದಾಡ್ತಾ ಇದ್ದ, ನನ್ನ ಕೈಯಲ್ಲಿ ಆಗ್ತಿಲ್ಲ ಕಣೋ ಅಂತಾನೆ. ಇವನು ಅವನ್ನ ನೋಡಿ ಇವನಿಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಏನು ಮಾಡೋದೋ ಗೊತ್ತಿಲ್ಲ. ಹಲ್ಲೆಲೂಯಾ. ಯುದ್ಧ ನಡೀತಾ ಇದೆ, ಶೂಟ್ ಮಾಡ್ತಾ ಇದ್ದಾರೆ. ಇವನು ಒದ್ದಾಡ್ತಾ ಇದ್ದಾನೆ. ಇವನ್ನ ನೋಡೋದ ಮುಂದೆ ನೋಡೋದ ಅವನಿಗೆ ಗೊತ್ತಾಗಿಲ್ಲ. ಹಲ್ಲೆಲೂಯಾ. ಹಂಗಿಂಗೇನೋ ಮ್ಯಾನೇಜ್ ಮಾಡಿ ಹೆಗಲ ಮೇಲೆ ಹಾಕೊಂಡು ಓಡ್ ಬರ್ತಾನೆ. ಬೆಟ್ಟದ ಮೇಲೆ ನಡೀತಾ ಇರುತ್ತೆ. ಆ ಬೆಟ್ಟದ ಮೇಲೆ ಹೋಗ್ಬೇಕಂದ್ರೆ ಏಣಿಯಿಂದ ಹತ್ತೇ ಹೋಗ್ಬೇಕು. ಈ ಲ್ಯಾಡ್ರ್, ಈ ಒಂದು ಹೆಲಿಕಾಪ್ಟರ್ಲ್ಲಿ ಹಾಕ್ತಾರೆ ನೋಡ್ರಿ, ಹಗ್ಗದ ಲ್ಯಾಡ್ರ್, ಆ ಥರ ಒಂದು ಲ್ಯಾಡ್ರ್ ಹಾಕಿರ್ತಾರೆ. ಅಲ್ಲಿಂದ ಅವನ್ನ ಎತ್ಕೊಂಡು ಹೆಗಲ ಮೇಲೆ ಹಾಕ್ಕೊಂಡು ಓಡ್ ಬಂದು ಆ ಒಂದು ಲ್ಯಾಡ್ರಿಂದ ಕಷ್ಟಪಟ್ಟು ಇಳಿದು, ಹಲ್ಲೆಲೂಯಾ, ಏನೇನೋ ಮಾಡ್ತಾರೆ. ಅವನ ಉಳಿಸಲಿಕ್ಕೆ ಆಗದೇ ಇಲ್ಲ. ಆ ಜೊತೆಗಿದ್ದಂಥ ಸ್ನೇಹಿತ ಬಹಳ ಕಣ್ಣೀರಿಟ್ಟು ಅವನ ಹೆಣದ ಮೇಲೆ ಬಹಳ ಕಣ್ಣೀರಿಡ್ತಾನೆ, ಬಹಳ ಅಳ್ತಾನೆ. ಅವನಿಗೆ ತಡ್ಕೊಳಕ್ಕೆ ಆಗಿದ್ದಿಲ್ಲ. ಅವನ ಸ್ನೇಹಿತನ ಬಿಟ್ಟು ಹೇಗೆ ಬದುಕಬೇಕು ಅಂತ ಅವನ ಯೋಚನೆನೂ ಕೂಡ ಮಾಡಿರೋದಿಲ್ಲ. ಬಹಳ ಟೆನ್ಷನ್. ಹಲ್ಲೆಲೂಯಾ. ಅಳ್ತಾನೆ. ಅವನು ಹಾಗೆ ಪ್ರಾಣ ಬಿಟ್ಬಿಡ್ತಾನೆ. ಹಲ್ಲೆಲೂಯಾ. ಅಳ್ತಾನೆ. ಅವನಿಗೆ ಗಾಯ ಆಗಿಲ್ಲ, ಏನೂ ಆಗಿಲ್ಲ. ಅವನ ಫ್ರೆಂಡ್ ಹೋಗ್ಬಿಟ್ಟ ಅನ್ನೋದು ಇದು ಅವನಿಗೆ ತಡ್ಕೊಳಕ್ ಆಗದೆ ಹಂಗೆ ಅಳ್ತಾನೆ. ಅವನು ಹಾಗೆ ತೀರೋಗ್ಬಿಡ್ತಾನೆ. ಹಲ್ಲೆಲೂಯಾ. ಆ ಒಂದು ಸ್ನೇಹವನ್ನ ನೋಡಿ ಈ ದಿನವನ್ನ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ನೋಡ್ರಿ, ಒಬ್ಬ ಸ್ನೇಹಿತನು ಜೊತೆಗಿದ್ದವನು, ಜೊತೆಗೆ ಊಟ ಮಾಡಿದವನು, ಎಲ್ಲ ತರಲ್ಲೂ ಜೊತೆಗಿದ್ದವನು, ಕಷ್ಟದಲ್ಲಿ ವೇದನೆಯಲ್ಲಿ ಎಲ್ಲ ತಲೇ ಏನಾಗಲ್ಲ ಕಣ, ನಡಿಯೋ ಹೋಗೋಣ ಆಗುತ್ತೆ ಅಂತ ಹೇಳಿದವನು ಇಲ್ಲ ಅಂದಾಗ ಅವನಿಗೆ ಮುಂದಿನ ಜೀವಿತ ಊಹಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ಥ ಗ್ರಂಥ 15ನೇ ಅಧ್ಯಾಯ 13ನೇ ವಾಕ್ಯವನ್ನು ನಾವು ಓದಿಕೊಳ್ಳುವಾಗ, ಹೋದ್ರಿ ಆಮೇನ್. ಹಲ್ಲೆಲೂಯಾ. ನೋಡ್ರಿ, ಆ ಸ್ನೇಹಿತ ಏನ್ ಮಾಡ್ತಾನೆ, ಆ ಒಂದು ಯುದ್ಧ ನಡೀತಾ ಇದ್ದಾಗ ಇವನಿಗೆ ಬೀಳಬೇಕಾದ, ತನ್ನ ಸ್ನೇಹಿತನಿಗೆ ಬೀಳಬೇಕಾದ ಗುಂಡು ಇದ್ದಕ್ಕಿದ್ದ ಹಾಗೆ ವೈರಿಗಳು ಬಂದ ಕಾರಣ ಅವನಿಗೆ ಆ ಕಡೆ ತಿರ್ಕೊಂಡಿರ್ತಾನೆ. ಇವನು ನೋಡ್ತಾ ಇರಲ್ಲ. ಇವನು ಈ ಕಡೆ ತಿರುಗಿದನು. ಒಂದೇ ಸರಿ ತಿರುಗಿದಾಗ ಆ ಕಡೆ ಇರೋರು ಶೂಟ್ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಅವನು ಕಾಪಾಡೋದಕ್ಕೋಸ್ಕರ ಇವನು ಹೋಗಿ ಅವನ ಎದುರುಗಡೆ ನಿಂತುಕೊಳ್ತಾನೆ. ಹಲ್ಲೆಲೂಯಾ. ಅವ್ರು ಓಡದಂತ ಎಲ್ಲ ಗುಂಡುಗಳು ಅವನ ಒಳಗೆ ಹೋಗ್ಬಿಡ್ತದೆ. ಇದನ್ನ ಏನಾಯ್ತು ಅಂತ ತಿರುಗಿ ನೋಡೋಷ್ಟಲ್ಲಿ ಇವನು ಹಾಗೆ ಕೆಳಗೆ ಬೀಳ್ತಾ ಇರ್ತಾನೆ. ಹಲ್ಲೆಲೂಯಾ. ನೋಡ್ರಿ, ಅವನು ತನ್ನ ಸ್ನೇಹಿತರನ್ನ ಕಾಪಾಡೋದಕ್ಕೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟನಂತೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಆಲ್ರೆಡಿ ನಮಗೆ ಪ್ರಾಣವನ್ನ ಏನ್ ಮಾಡಿದ್ದಾನೆ, ಕೊಟ್ಟಾಯ್ತು. ಹಲ್ಲೆಲೂಯಾ. ಒಬ್ಬರಿಗಿಂತ ಇಬ್ಬರು ಲೇಸು. ನಮ್ಮ ಮೇಲೆ ನಾವು ಮಾಡಿದ ಪಾಪಗಳಿಗೆ, ಅಕ್ರಮಗಳಿಗೆ, ನಾವು ಅನುಭವಿಸಬೇಕಾದ ಪಾಡುಗಳನ್ನ, ಆ ಒಂದು ವೇದನೆಗಳನ್ನು ಯೇಸು ಕ್ರಿಸ್ತನು ನಮಗೋಸ್ಕರ ಶಿಲುಬೆಯಲ್ಲಿ, ಹಲ್ಲೆಲೂಯಾ, ಹೇಗೆ ಹೊತ್ತುಕೊಂಡು ಹೇಳ್ರಿ,
ಶಿಲ್ಪಗಳಲ್ಲಿ ಯೇಸು ಕ್ರಿಸ್ತನ ಹೇಗೆ ಪಾಡನ್ನು ಹೊತ್ತುಕೊಂಡು ಹೇಳ್ರಿ? ಅಯ್ಯಯ್ಯೋ, ಹೇಗೆ ಹೊತ್ಕೊಂಡು, ಯಾವ ರೀತಿಯಾಗಿ ಹೊತ್ಕೊಂಡು? ನನ್ನ ಪ್ರಶ್ನೆ ಸರಿ ಇಲ್ಲೇನೋ ಮೋಸ್ಟ್ಲಿ. ಇನ್ನೇನು ಕೇಳೋದು, ಇನ್ನೇನು ಕೇಳ್ಬೋದು? ಯಾವ ಒಂದು ಏನು ಹೇಳೋದಪ್ಪ, ಇರ್ಲಿ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಹೇಗೆ ಪಾಡುಗಳನ್ನು ಅನುಭವಿಸಿದನು? ತನ್ನ 2 ಕರಗಳನ್ನು ಚಾಚಿ ಅಲ್ವರಾ? ನೋಡ್ರಿ, ಯಾರಾದ್ರೂ ಒಬ್ರನ್ನ ನಾವು ಕಾಪಾಡಬೇಕಂದ್ರೆ ಹೆಂಗ್ ಕಾಪಾಡ್ತೀವಿ? ಕೈ ಹಿಡ್ಕೊಂಡು ಹಿಂಗೆ ಕಾಪಾಡ್ತೀವ? ಹೆಂಗೆ ಕಾಪಾಡ್ತೀವಿ? ಯಾವ್ದಾದ್ರು ಮಗುನೋ ಏನಾದ್ರು ಒಂದು ಕಾಪಾಡ್ಬೇಕು, ನಾವು ಹೆಂಗೆ ಹಿಡಿತೀವಿ? 2 ಕೈಯನ್ನ ಅಗಲ ಮಾಡಿ ಹಿಂಗ್ ಬರ್ತೀಯ, ಯಾವ್ದು ಆ ಕಡೆ ಹೋಗಂಗಿಲ್ಲ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಆ ಶಿಲುಬೆಯಲ್ಲಿ ನಮಗೋಸ್ಕರ ಎಲ್ಲವನ್ನ ಹೊತ್ತುಕೊಂಡು, ಹಲ್ಲೆಲೂಯಾ, ಯಾವುದೊಂದನ್ನು ಕೂಡ ದಾಟದಂತೆ, ಯಾವುದೊಂದು ಕೂಡ ನಮ್ಮ ಮೇಲೆ ಬಂದು ಬೀಳದಂತೆ ಯೇಸು ಕ್ರಿಸ್ತನು ಎಲ್ಲವನ್ನ ಶಿಲುಬೆಯಲ್ಲಿ, ಅದು ಯಾವ ರೀತಿಯಾಗಿ? ಆಕಾಶಕ್ಕೂ ಭೂಮಿಯ ಮಧ್ಯದಲ್ಲಿ, ಆಕಾಶದಿಂದಲೂ ಬಂದರೂ ಸರಿ, ಭೂಮಿಯಿಂದ ಬಂದ್ರೆ ಯಾವ ಕಡೆಯಿಂದ ಬಂದರೂ ಕೂಡ ನಮ್ಮನ್ನು ತಾಕದಂತೆ ಯೇಸು ಕ್ರಿಸ್ತ ನಮ್ಮನ್ನು ಆವರಿಸಿಕೊಂಡು ನಮಗೆ ಬರಬೇಕಾದ ಎಲ್ಲ ಪಾಪಗಳನ್ನ, ಅಕ್ರಮಗಳಿಂದ ಬರಬೇಕಾದ ವೇದನೆಗಳನ್ನು ಆತನು ಹೊತ್ತುಕೊಂಡು, ಹಲ್ಲೆಲೂಯಾ, ಪ್ರಾಣವನ್ನೇ ತನ್ನ ಸ್ನೇಹಿತನಿಗೋಸ್ಕರ ಕೊಡುವಂತ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಆತ ನಮಗೋಸ್ಕರ ಎಲ್ಲವನ್ನ ಸಮರ್ಪಿಸಿಬಿಟ್ಟ. ಒಬ್ಬರಿಗಿಂತ ಇಬ್ಬರು ಲೇಸು. ಹಲ್ಲೆಲೂಯಾ. ಮತ್ತೆ ಬರೋಣ ಪ್ರಸಂಗಿಗೆ 4ನೇ ಅಧ್ಯಾಯ 9ನೇ ವಾಕ್ಯಕ್ಕೆ. ಮತ್ತೆ ಹೋದ್ರಿ, ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಹಲ್ಲೆಲೂಯಾ. ನೋಡ್ರಿ, ನಮ್ಮ ಜೀವಿತದಲ್ಲಿ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ, ನಾವು ಮಾಡುವ ಬಿಸ್ನೆಸ್ನಲ್ಲಿ, ನಾವು ಓದುವಂಥ ಓದಿನಲ್ಲಿ, ನಾವು ಕೆಲಸ ಮಾಡುವ ಕಡೆಯಲ್ಲಿ ಲಾಭವು ಬರಬೇಕಂದ್ರೆ, ಲಾಭದಾಯಕವಾಗಬೇಕಂದ್ರೆ, ಆ ಕಂಪನಿಗೆ ನಾವು ಆಶೀರ್ವಾದವಾಗಿ ಬದಲಾಗಬೇಕಂದ್ರೆ ಒಬ್ಬರಿಗಿಂತ ಇಬ್ಬರು ಲೇಸು. ಹಲ್ಲೆಲೂಯಾ. ನೋಡ್ರಿ, ಒಳ್ಳೆಯ ಸ್ನೇಹಿತನಾಗಿ ದೇವರು ನಮ್ಮ ಜೊತೆಯಲ್ಲಿ ಇರುವುದಾದರೆ, ಪವಿತ್ರಾತ್ಮ ನಮ್ಮ ಜೊತೆಯಲ್ಲಿ ಇರುವುದಾದರೆ, ನಾವಿಬ್ಬರು ಮಾಡುವಂತ ಕೆಲಸ ಬೆಟರ್ ಆಗಿರ್ತದೆ. ಹಲ್ಲೆಲೂಯಾ. ಯೋಸೇಫನು ತಾನು ಮಾಡಿದ ಎಲ್ಲಾ ಕೆಲಸಗಳಲ್ಲಿ ಏನು ಹೊಂದಿಕೊಂಡನು? ಆಶೀರ್ವಾದವನ್ನು ಹೊಂದಿಕೊಂಡನಂತ ನಾವು ನೋಡುವಾಗ, ಆ ಆಶೀರ್ವಾದ ಹೇಗೆ ಬಂತಂದ್ರೆ, ಅವನು ಒಬ್ಬನೇ ದುಡಿಯಲಿಲ್ಲ, ಅವನೊಟ್ಟಿಗೆ ಸೇರಿ ದೇವರಾತ್ಮನು ಏನ್ ಮಾಡಿದ್ರು? ದುಡಿಮೆ ಮಾಡಿದ್ರು, ಸಹಾಯ ಮಾಡಿದ್ರು, ಜ್ಞಾನ ಕೊಟ್ರು, ಬಲ ಕೊಟ್ರು, ಶಕ್ತಿ ಕೊಟ್ರು. ಹಲ್ಲೆಲೂಯಾ. ನೋಡ್ರಿ, ನಮ್ಮ ಜೊತೆಯಲ್ಲಿ ಒಬ್ಬ ಸ್ನೇಹಿತನಿದ್ದಾನೆ. ಆ ಸ್ನೇಹಿತ ಆಲ್ರೆಡಿ ನಮಗೋಸ್ಕರ ಎಲ್ಲ ಮಾಡಾಯ್ತು. ಹಲ್ಲೆಲೂಯಾ. ನಮ್ಮ ಜೊತೆಯಲ್ಲಿ ಒಬ್ಬ ಸ್ನೇಹಿತನಿದ್ದಾನೆ, ಆತನಿಗೆಲ್ಲ ಗೊತ್ತು. ಸೈನ್ಸ್ ತಗೊಳ್ರಿ, ಸೋಷಿಯಲ್ ತಗೊಳ್ರಿ, ಲೋಕದ ವ್ಯವಹಾರ ತಗೊಳ್ರಿ, ಬಿಸ್ನೆಸ್ ತಗೊಳ್ರಿ, ಕುಟುಂಬ ತಗೊಳ್ರಿ, ವೈಯಕ್ತಿಕ ಜೀವಿತ ತಗೊಳ್ರಿ. ಹಲ್ಲೆಲೂಯಾ. ಭೂಲೋಕದ ಕಾರ್ಯವಾಗಲಿ, ಪರಲೋಕದ ಕಾರ್ಯವಾಗಲಿ, ನರಕದ ಕಾರ್ಯವಾಗಲಿ, ಎಲ್ಲವೂ ಆತನಿಗೆ ಗೊತ್ತಿದೆ. ಹಲ್ಲೆಲೂಯಾ. ನಾವು ಆ ಸ್ನೇಹಿತನನ್ನ ರೆಕಗ್ನೈಸ್ ಮಾಡೋದನ್ನೇ ಬಿಟ್ಟು ಬಿಟ್ಟಿದ್ದೀವಿ. ಹಲ್ಲೆಲೂಯಾ. ರೆಕಗ್ನೈಸ್ ಯಾವಾಗ ನಮ್ಮ ಸ್ನೇಹಿತನ ನಾವು ಗುರುತಿಸ್ತೇವೋ ಆವಾಗ ಅವನನ್ನ ಸರಿಯಾಗಿ ನಾವು ಉಪಯೋಗಿಸ್ಕೊಳ್ತೀವಿ. ಹೌದಾ? ನಿಮ್ಮ ಫ್ರೆಂಡಿಗೆ ಚೆನ್ನಾಗಿ ಬರೆಯಕ್ಕೆ ಬರುತ್ತೆ ಅನ್ರಿ, ಏನಾದ್ರೂ ಒಳ್ಳೇದು ಬರಿಬೇಕಂದ್ರೆ ಯಾರ ಕೈಲಿ ಬರೆಸ್ತೀರಾ? ಹೌದಾ? ಯಾಕೆ? ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ನಾನು ಬರೆಯಲ್ಲ ಹೋಗಂದ್ರೆ ಬರಿಯೇ, ಹೌದಾ? ಬರಿಯ ಸ್ವಲ್ಪ ತಾನೆ, ಏನು ಓವರಾಗಿ ಆಡ್ತೀಯ, ಹಂಗೆ ಸ್ವಲ್ಪ ಹಂಗೆ ಬರೆಯಕ್ಕೆ ಬರುತ್ತೆ ಅಂತ. ಹೌದ್ರ ಇಲ್ವಾ? ಅವ್ನಿಗೆ ಚೆನ್ನಾಗಿ ಬರೆಯಕ್ಕೆ ಬರುತ್ತೆ, ನಾವೇನು ಮಾಡ್ತೀವಿ? ಇವಾಗ ನಿಮಗೆ ಚೆನ್ನಾಗಿ ಗಾಡಿ ಓಡ್ಸೋಕೆ ಬರುತ್ತೆ, ನಿನ್ನ ಫ್ರೆಂಡಿಗೆ ಬರಲ್ಲ, ಏನು ಮಾಡ್ತಾರೆ ನಿಮ್ಮ ಫ್ರೆಂಡು? ಸ್ವಲ್ಪ ಅಲ್ಲಿ ಹೋಗಿ ಬರ, ಇಲ್ಲಿ ಹೋಗಿ ಬರ, ಏನು ನಾನೇನು ಡ್ರೈವರ್ ಅನ್ಕೊಂಡಿದ್ದೆ ನೀನು? ನಡಿಯ ಬಾಯಿ ಮುಚ್ಕೊಂಡು ಸಾಕು,
ಹಲ್ಲೆಲೂಯಾ. ನಾವೇನ್ ಮಾಡ್ತೀವಿ, ನಮ್ಮ ಫ್ರೆಂಡಿಗೆ ಏನ್ ಬರುತ್ತೆ ಅಂತ ನಾವು ಗೊತ್ತಾದ್ರೆ ಅವರನ್ನ ಏನ್ ಮಾಡ್ತೀವಿ, ಅದರ ಪ್ರಕಾರ ಉಪಯೋಗಿಸ್ಕೊಳ್ತೀವಿ. ನೋಡ್ರಿ, ನಿಮ್ಮ ಜೊತೆಯಲ್ಲಿರುವಂತಹ ನಿನ್ನ ತಾಯಿಯ ಗರ್ಭದಲ್ಲಿ ಪಿಂಡ ಇರುವಾಗಲೇ ನಿನ್ನೊಂದಿಗೆ ಸ್ನೇಹವನ್ನ ಮಾಡಿಕೊಂಡಂತ ದೇವರು, ಆ ಒಂದು ಸ್ನೇಹಿತನು ನಿಮ್ಮ ಜೊತೆಯಲ್ಲಿ ಇದ್ದಾನೆ. ಆತನಿಗೆಲ್ಲ ಗೊತ್ತಿದೆ. ಹಿ ನೋಸ್ ಎವ್ರಿಥಿಂಗ್. ಹಲ್ಲೆಲೂಯಾ. ನಿಮ್ಮ ಅಪ್ಪ ಅಮ್ಮನಿಗೆ, ನಿಮ್ಮ ಸ್ನೇಹಿತನಿಗೆ ಗೊತ್ತಿಲ್ಲದಿರೋ ಕಾರ್ಯಗಳು ಆತನಿಗೆ ಗೊತ್ತಿದೆ. ಒಬ್ಬ ಸ್ನೇಹಿತನಿಗೆ ಏನು ಗೊತ್ತಿರುತ್ತಂದ್ರೆ, ನನ್ನ ಸ್ನೇಹಿತ ಏನು ಮಾಡಲು ಅವನಿಗೆ ಏನಿದೆ, ಜ್ಞಾನ ಇದೆ, ಬಲ ಇದೆ, ಶಕ್ತಿ ಇದೆ ಅಂತ ಯಾರಿಗೆ ಗೊತ್ತಿರುತ್ತೆ? ಸ್ನೇಹಿತನಿಗೆ ಗೊತ್ತಿರುತ್ತೆ. ಹೌದಾ ಇಲ್ಲ? ನಿನ್ ಕೈಲಿ ಆಗತ್ತೆ ಕಣ, ಏನಿಲ್ಲ ಮಾಡು, ನಿನ್ ಕೈಲಿ ಆಗತ್ತೆ. ಯಾವಾಗ ನಮ್ಮ ಬಲವು ನಮಗೆ ಗೊತ್ತಿರೋದಿಲ್ಲ, ನಮ್ಮ ಸ್ನೇಹಿತನಿಗೆ ಗೊತ್ತಿರುತ್ತೆ. ನಮ್ಮ ಬಲಹೀನತೆ ನಮ್ಮ ವೈರಿಗೆ ಗೊತ್ತಿರುತ್ತೆ. ಹಲ್ಲೆಲೂಯಾ. ನಮ್ಮ ಸ್ನೇಹಿತನಿಗೂ ನಮ್ಮ ಬಲಹೀನತೆ ಗೊತ್ತಿರುತ್ತೆ. ಆದ್ರೆ ಬಲಹೀನತೆ ಹೇಳೋದಿಲ್ಲ, ಅವನು ನಮ್ಮ ಬಲವನ್ನೇ ಹೇಳ್ತಾನೆ. ಯಾವನು ನಮ್ಮ ಬಲವನ್ನು ಹೇಳ್ತಾನೆ ಅವನೇ ನಿಜವಾದ ಸ್ನೇಹಿತ. ನಮ್ಮ ಬಲಹೀನತೆಯನ್ನು ಹೇಳೋವನು ಯಾವತ್ತು ಸ್ನೇಹಿತನಾಗಲಿಕ್ಕೆ ಅವನಿಗೆ ಅರ್ಹತೆಯೇ ಇಲ್ಲ. ಹಲ್ಲೆಲೂಯಾ. ಒಬ್ಬರಿಗಿಂತ ಇಬ್ಬರು ಲೇಸು, ಆಮೇಲೆ ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ನೋಡ್ರಿ, ನಿಮ್ಮ ಜೊತೆಯಲ್ಲಿ ಒಬ್ಬ ಸ್ನೇಹಿತನಿದ್ದಾನೆ, ಅವನಿಗೋಸ್ಕರ ಎಲ್ಲವನ್ನ ಸಮರ್ಪಿಸಿ ಬಂದಿಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರಾಣ ಬೇಕಾ? ತಗೋ. ರಕ್ತ ಬೇಕಾ? ತಗೋ. ನನ್ನ ಮಾಂಸ ಬೇಕಾ? ತಗೋ. ನನ್ನ ಬಟ್ಟೆ ಬೇಕಾ? ತಗೋ. ನನ್ನ ಜೀವಿತ ಬೇಕಾ? ತಗೋ. ನನ್ನ ಆ ಒಂದು ಪರಲೋಕ ರಾಜ್ಯ ಬಿಟ್ಟು ಬರಬೇಕಾ? ತಗೋ, ಬಂದ್ಬಿಟ್ಟಿದ್ದೀನಿ. ನನ್ನ ಸ್ನೇಹಿತನಿಗೋಸ್ಕರ ನಾನು ಎಲ್ಲವನ್ನ ಮಾಡಕ್ಕೆ ರೆಡಿ ಆಗಿದ್ದೇನೆ. ಹಲ್ಲೆಲೂಯಾ. ಆದ್ರೆ ಆ ಸ್ನೇಹಿತನನ್ನ ಗುರುತಿಸೋದೇ ನಾವು ಕಷ್ಟ ಆಗಿದೆ. ಇದ್ದೀರಾ? ನೀವು ಓದ್ತಾ ಇದ್ದೀರಾ, ಸ್ನೇಹಿತ ನಿಮ್ಮ ಪಕ್ಕದಲ್ಲೇ ಇದ್ದಾನೆ, ಆತನೊಟ್ಟಿಗೆ ಮಾತನಾಡ್ರಿ. ಪವಿತ್ರಾತ್ಮನೇ, ಇದು ನನಗೆ ಅರ್ಥ ಆಗ್ತಿಲ್ಲಪ್ಪ, ಹೇಳ್ಕೊಡ್ತಾರೆ. ಹಲ್ಲೆಲೂಯಾ. ನಾವು ಪವಿತ್ರಾತ್ಮ ದೇವರನ್ನ ಎಲ್ಲಿಟ್ಟಿದ್ದೀವಿ? ಪರಲೋಕದಲ್ಲಿ ಇಟ್ಟಿದ್ದೀವಿ. ಆತ ನಮ್ಮ ಜೊತೆಯಲ್ಲೇ ಇದ್ದಾನೆ, ಎಲ್ಲವನ್ನ ಹೇಳ್ಕೊಡ್ತಾನೆ. ಅದು ತಪ್ಪಿರ್ಲಿ ಸರಿ ಇರಲಿ, ಆತನೊಟ್ಟಿಗೆ ನಾವು ಮಾತನಾಡುವಾಗ, ಆತನೊಟ್ಟಿಗೆ ನಾವು ಕನ್ವರ್ಸೇಷನ್ ಇಟ್ಕೊಳ್ಳುವಾಗ, ಹಲ್ಲೆಲೂಯಾ. ನೋಡ್ರಿ, ಒಂದು ಯಾವಾಗಲೂ ನಿಮ್ಮೊಟ್ಟಿಗೆ ನೀವು ಮಾತಾಡಿದ್ದೀರಾ? ಯಾವಾಗಾರು ನಿಮ್ಮೊಟ್ಟಿಗೆ ನೀವು ಮಾತಾಡಿದ್ದೀರಾ? ಈ ಬೈಕಲ್ಲಿ ಹೋಗ್ಬೇಕಾರೆ ನಾವು ಮಾತಾಡಿದ್ವಿ, ಇದು ಹಂಗಲ್ಲ, ಹಿಂಗೆ ಮಾಡಬೇಕಾಗಿತ್ತು, ಹಂಗೆ ಮಾತಾಡ್ತೀವ. ನಮ್ಮ ಜೊತೆ ನಾವು ಮಾತಾಡಲ್ವಾ? ನಮ್ಮ ಜೊತೆ ನಾವು ಮಾತಾಡಿಲ್ಲ ಅಂದ್ರೆ ಯಾರ ಜೊತೆನೂ ಮಾತಾಡೋಕ್ಕಾಗಲ್ಲ. ಹೌದ್ರಾ? ನಮ್ಮ ಜೊತೆ ನಾವು ಮಾತಾಡ್ತೀವಿ. ಇದಂಗೆ ಹಿಂಗೆ ಮಾಡ್ಬೇಕಾಗಿತ್ತು, ಹಿಂಗೆ ಮಾಡ್ಬೇಕಾಗಿತ್ತು, ಹಿಂಗೆ ಹೇಳ್ಬೇಕಾಗಿತ್ತು, ಹಿಂಗೆ ಹೇಳ್ಬಿಟ್ಟಲ್ಲ, ನೀನು ಸರಿ ಮಾಡ್ಬೋದಾಗಿತ್ತು. ಹೌದಾ? ಅದೇ ರೀತಿಯಾಗಿ ನೀವು ನಿಮ್ಮ ಸ್ನೇಹಿತನು ನಿಮಗೋಸ್ಕರ ಎಲ್ಲವನ್ನ ಕೊಟ್ಟಂತ ಸ್ನೇಹಿತನೊಟ್ಟಿಗೆ ನೀನು ಮಾತನಾಡಬೇಕು. ಆ ಕಡೆಯಿಂದ ರಿಪ್ಲೈ ಬರುತ್ತೋ ಇಲ್ವೋ, ನಾವೇನ್ ಮಾಡಬೇಕು? ಯಾವಾಗ ನಾವು ಮಾತನಾಡ್ತೇವೋ, ಯಾವಾಗ ಆತನ ಆಲೋಚನೆಯನ್ನ ಕೇಳ್ತೇವೋ, ಎಲ್ಲ ವಿಚಾರ ಸಣ್ಣದು ಇರ್ಲಿ ದೊಡ್ಡದಿರ್ಲಿ, ಅದನ್ನೇ ನಾವು ಹೇಳೋದು ಆತನ ಚಿತ್ತ. ಹಲ್ಲೆಲೂಯಾ. ನಮ್ಮ ಫ್ರೆಂಡಿಗೆ ನಾವು ಏನು ಮಾಡಬೇಕು ಅಂತ ಅವನಿಗೆ ಗೊತ್ತು. ಹೌದ್ರಾ? ಒಂದು ಮೊಬೈಲ್ ತೊಗೊಳಕ್ ಹೋದಾಗ ಫ್ರೆಂಡ್ ಯಾಕಂತ ಕರ್ಕೊಂಡು ಹೋಗ್ತೀವಿ? ಏನಕ್ಕೆ ಕರ್ಕೊಂಡು ಹೋಗ್ತೀವಿ? ಅವನಿಗೆ ಗೊತ್ತೇ ಇದೆಲ್ಲ ನಿನಗೆಲ್ಲ ಸೆಟ್ ಆಗಲ್ಲ ಕಣಲಿ, ಬೇರೆ ತಗೊಳ್ಳೋ ಇದೆಯೇ ಬೇಡ ಹೇಳ್ತಾನೆ ಇಲ್ವಾ? ಡ್ರೆಸ್ ನೋಡಕ್ ತೊಗೊಂಡು ಹೋಗ್ತೀವಿ, ಅವನೇನು ಹೇಳ್ತಾನೆ? ಸೂಟ್ ಆಗಲ್ಲ ಕಣೆ ನೀನಿಲ್ಲಿ, ಈ ಮುಷ್ಡಿ ಕಲರ, ಬೇರೆ ತಗೊಳ್ಳೋ ಹೇಳ್ತಾರ ಇಲ್ಲ? ಒಳ್ಳೆ ಸ್ನೇಹಿತ ಇದ್ರೆ ಹೇಳ್ತಾನೆ. ಒಂದು ಶೂ ತಗೊಳಕ್ ಹೋದಾಗ ಈ ಕಲರ್ ಚೆನ್ನಾಗಿಲ್ಲ ಕಣ, ಒಳ್ಳೆ ಬೇರೆ ತಗೊಳ, ಇದೊಳ್ಳೆ ಗಬ್ಬಿ ಥರ ಇದೆ, ಒಳ್ಳೆ ಏನು ರೋಡ್ ಸೈಡ್ ರೋಮ್ ಇರ್ತಾರೆ, ಬೇರೆ ತಗೊಳ್ಳೋ, ಚೆನ್ನಾಗಿರತ್ತೋ, ಸ್ಟ್ಯಾಂಡರ್ಡ್ ಆಗಿರತ್ತೋ ಹೇಳ್ತಾರೆ ಇಲ್ಲ? ಹೌದ್ರಾ? ಒಳ್ಳೆಯ ಸ್ನೇಹಿತ ಒಳ್ಳೆಯದನ್ನು ಸಜೆಸ್ಟ್ ಮಾಡ್ತಾನೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಮ್ಮ ಜೊತೆಯಲ್ಲಿ ಕೂಡ ಒಬ್ಬ ಸ್ನೇಹಿತನಿದ್ದಾನೆ. ಹಲ್ಲೆಲೂಯಾ. ಆತನ ಎಲ್ಲವನ್ನ ನಮಗೋಸ್ಕರ ಮಾಡಿಟ್ಟು ರೆಡಿಯಾಗಿಟ್ಟಿದ್ದಾನೆ. ಪರಲೋಕದ ಸಕಲ ಆತ್ಮೀಯ ವರಗಳನ್ನು ಯೇಸು ಕ್ರಿಸ್ತನಲ್ಲಿ ಆಲ್ರೆಡಿ ಇಟ್ಟಿದ್ದಾನೆ. ನಾವೇನು ಮಾಡಬೇಕು? ನಮ್ಮ ಸ್ನೇಹಿತನ್ನ ರೆಕಗ್ನೈಸ್ ಮಾಡಬೇಕು, ಆತನೊಟ್ಟಿಗೆ ಮಾತನಾಡಬೇಕು. ಸಮಯ ಇಲ್ಲ, ನನಗೆ ಸಮಯ ಇಲ್ಲ, ಬಹಳ ವಿಷಯಗಳಿದೆ. ರೈಟ್, ಮುಂದೆ ಹೊಂದ್ಕೊಳ್ಳೋಣ. ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು. ನೋಡ್ರಿ, ಒಬ್ಬನು ಬಿದ್ದರೆ ಇನ್ನೊಬ್ಬನು ಇಲ್ಲದಿದ್ದರೆ ಬಿದ್ದವನ ಗತಿ ದುರ್ಗತಿ. ನೋಡ್ರಿ, ನಾವು ಬಿದ್ದಾಗ ನಮ್ಮನ್ನು ಎತ್ತೋ ಯಾರು ಬೇಕು? ಇನ್ನೊಬ್ಬನು ಬೇಕು.
ನಾವು ಬೀಳ್ಬೇಕಾದ್ರೆ ಇನ್ನೊಬ್ಬ ಎಲ್ಲಿರ್ಬೇಕು? ನಮ್ಮ ಜೊತೆಯಲ್ಲಿರ್ಬೇಕು. ಇಲ್ಲ ಸ್ವಲ್ಪ ದೂರದಲ್ಲಾದ್ರೂ ಇರ್ಬೇಕು. ಇಟ್ಕೊಂಡಿದ್ದೀರ ನಿಮ್ಮ ಸ್ನೇಹಿತನ? ಅಲ್ಲಿ ಎಲ್ಲ ಬೀಳೋರೆ, ಆದ್ರೆ ಬಿದ್ದಾಗ ಎತ್ತು ಅನ್ಬೇಕು. ನೀತಿವಂತನು 7 ಸಾರಿ ಬಿದ್ದರೂ ಏನ್ ಮಾಡ್ತಾನೆ? ಹೌದ್ರಾ? ಅದರಿಂದ ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವುದಕ್ಕೆ ನಮಗೆ ಒಳ್ಳೆಯ ಯಾರು ಬೇಕು? ಆದ್ದರಿಂದ ನಿಮಗೋಸ್ಕರ ಸ್ನೇಹಿತನಿದ್ದಾನೆ, ಎಲ್ಲವನ್ನ ಸಮರ್ಪಿಸಿ ನಿಮ್ಮ ಮುಂದೆ ನಿಂತಿದ್ದಾನೆ. ನಾವು ಆತನ ರೆಕಗ್ನೈಸ್ ಮಾಡಿ, ಆತನೊಟ್ಟಿಗೆ ಮಾತನಾಡಿ, ಆತನನ್ನು ಆಹ್ವಾನಿಸಿ, ಆತನ ಜೊತೆಯಲ್ಲಿ ನಡೆಯುವುದಾದರೆ ಹಲ್ಲೆಲೂಯಾ, ನಮಗೋಸ್ಕರ ಪರಲೋಕಗಳನ್ನೇ ಒಂದು ಮಾಡೋದು ಆತನ ಶಕ್ತನಾಗಿದ್ದಾನೆ. ಇದೀರಾ? ಹಲ್ಲೆಲೂಯಾ. ಆದ್ದರಿಂದ ಒಬ್ಬನಿಗಿಂತ ಇಬ್ಬರು ಲೇಸು. ನಿಮ್ಮ ಸ್ನೇಹಿತನನ್ನ ಸರಿಯಾಗಿ ಗಮನಿಸಿ, ಆತನೊಟ್ಟಿಗೆ ಮಾತನಾಡಿ ಸಂಬಂಧವನ್ನು ಸರಿಪಡಿಸಿಕೊಳ್ಳ್ರಿ. ದೇವರು ನಿಮ್ಮ ಆಶೀರ್ವಾದ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನು ಒಪ್ಪಿಸಿಕೊಟ್ಟು ನಮ್ಮ ಸ್ನೇಹಿತನಿಗೋಸ್ಕರ ಸ್ತೋತ್ರ, ಆತನು ಮಾಡಿದ ಆತನ ಜೊತೆಯಲ್ಲಿ ಇರುವುದಕ್ಕೋಸ್ಕರ ಸ್ತೋತ್ರ, ನಮ್ಮನ್ನು ಒಪ್ಪಿಸಿಕೊಟ್ಟು ಆತನೊಟ್ಟಿಗೆ ಮಾತನಾಡಿ ನಮ್ಮ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳೋಣ ಆತನ ಜೊತೆಯಲ್ಲಿ. ಸ್ತೋತ್ರಪ್ಪ, ಒಳ್ಳೆಯ ಸ್ನೇಹಿತನೇ ನಿಮಗೆ ಸ್ತೋತ್ರ. ನಮ್ಮ ಮಕ್ಕಳೊಟ್ಟಿಗೆ ನೀನು ಮಾತನಾಡು, ನಮ್ಮ ಮಕ್ಕಳೊಟ್ಟಿಗೆ ನೀನು ನಡೆದು ಸ್ವಾಮಿ. ಅಪ್ಪ, ಉನ್ನತವಾದ ಕಾರ್ಯಗಳನ್ನು ಅಪ್ಪ ಮಕ್ಕಳು ಮಾಡುವಂತೆ ಪ್ರೇರೇಪಿಸಿ ನಡೆಸು ಸ್ನೇಹಿತನೇ ನಿಮಗೆ ಸ್ತೋತ್ರ. ನನ್ನ ಮಕ್ಕಳನ್ನು ಆಶೀರ್ವದಿಸು. ಎಲ್ಲ ಘನಮಾನ ಮಹಿಮೆಗಳು ನಿಮಗೆ ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ.